ವರ್ಷದಿಂದ ನೋಡ್ಲಿಕ್ಕೆ ಬರ್ತಿದ್ದೀವಿ. ಈಗ ಚಳಿಗಾಲದಲ್ಲಿ ಎಲ್ಲ ದೇಶ ವಿದೇಶಗಳಿಂದ ಪಕ್ಷಿಗಳು ಬರ್ತಾವಂತ ಕೇಳಿದ್ವಿ. ಅವು ನೋಡ್ಲಿಕ್ಕೆ ಬಂದ್ವಿ. ಪಕ್ಷಿಗಳು ಬಹಳಷ್ಟು ಬರ್ತಿವೆ, ನೋಡಲಿಕ್ಕೂ ಚೆನ್ನಾಗಿವೆ. ವೆರೈಟಿ ಆದ ಪಕ್ಷಿಗಳನ್ನು ನೋಡಿದ್ವಿ. ಈ ಜಂಜಾಟದಲ್ಲಿ ಒಂದು ದಿವಸ ಔಟಿಂಗಿಗೆ ಇದು ಬೆಸ್ಟ್ ಪ್ಲೇಸ್ ಆಗಿದೆ. ಆದರೆ ಸರ್ಕಾರ ಇದಕ್ಕೆ ಇನ್ನೂ ಸೌಲಭ್ಯಗಳನ್ನು ಕೊಡಬೇಕು, ಕ್ಯಾಂಟೀನ್ ಮಾಡಬೇಕು. ಬಂದ ಪ್ರವಾಸಿಗರಿಗೆ ಒಂದು ಒಳ್ಳೆ ತಾಣ ಆಗತ್ತೆ. ಟೂರಿಸಮಿಗೂ ಇದು ಬೆಸ್ಟ್ ಪ್ಲೇಸ್ ಆಗಿದೆ. ಇದು ಇನ್ನೂ ಅಭಿವೃದ್ಧಿ ಮಾಡಿದರೆ ಒಳ್ಳೆಯ ಸಂದಣಿ ಇಲ್ಲಿ ಬರಲಿಕ್ಕೆ ಒಂದು ಆಕರ್ಷಣೀಯ ಸ್ಥಳ ಆಗ್ತದೆ ಅನ್ನೋದು ನಮ್ಮ ಅನಿಸಿಕೆ. ಪಕ್ಷಿಗಳು ಚೆನ್ನಾಗಿವೆ, ವೆರೈಟಿ ಇವೆ. ಮತ್ತು ಎಲ್ಲೂ ನೋಡಲಾರ್ದ ಪಕ್ಷಿಗಳನ್ನು ಇಲ್ಲಿ ನೋಡಿದ್ವಿ. ಅವು ಸುಂದರವಾಗಿ ಸ್ವತಂತ್ರವಾಗಿ ಹಾರಾಡೋದನ್ನು ಕಂಡು ಬಹು ಸಂತೋಷ ಆಯಿತು. ಅಂದರೂ ಇನ್ನೊಂದಿಷ್ಟು ಗಿಡ ಮರಗಳನ್ನು ಬೆಳೆಸಿದ್ರೆ ಅವು ಪಕ್ಷಿಗಳು ಇನ್ನೂ ಹೆಚ್ಚಾಗಿ ಬರ್ಬೋದು ಅಂದ್ಕೊಂಡಿದ್ದೀವಿ. ಅವಕ್ಕೂ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಬೇಕು. ಸ್ವಚ್ಛತೆಯನ್ನು ಹೆಚ್ಚಾಗಿ ಕಾಪಾಡಬೇಕು. ಒಂದು ಒಳ್ಳೆಯ ಮೇಂಟೆನೆನ್ಸ್ ಆಗಬೇಕು. ಇದಕ್ಕೆ ಇನ್ನೊಂದಿಷ್ಟು ಮೇಂಟೆನೆನ್ಸ್ ಬೇಕು ಅನಿಸುತ್ತೆ. ಇಲ್ಲಿ ಉಸ್ತುವಾರಿ ಸಚಿವರು, ಪ್ರವಾಸೋದ್ಯಮ ಸಚಿವರು ಇಲ್ಲಿ ನಮ್ಮ ತವರು ಜಿಲ್ಲೆ ಅದಾರ. ಆದರೆ ಇಲ್ಲಿ ನೋಡಿದಾಗ ಸ್ವಚ್ಛತೆ ಇಲ್ಲ, ಕ್ಯಾಂಟೀನ್ ಇಲ್ಲ, ಗೈಡ್ಗಳಿಲ್ಲ. ಅದ್ರ ಬಗ್ಗೆ ಏನು? ಉಸ್ತುವಾರಿ ಸಚಿವರು ಇದಕ್ಕೊಂದು ಸ್ವಲ್ಪ ಲಕ್ಷ್ಯ ಕೊಡಬೇಕು. ಕ್ಯಾಂಟೀನು ಮತ್ತು ಇನ್ನೂ ಕೂಡಲಿಕ್ಕೆ ಮೇಲೆ ಮಕ್ಕಳಿಗೆ ಸ್ವಲ್ಪ ವ್ಯವಸ್ಥೆಗಳನ್ನು ಆಟದ್ದು ಇದನ್ನು ಗಾರ್ಡನ್ ಇದೆಲ್ಲ ಮಾಡಿದರೆ ಹೆಚ್ಚಿನ ಜನರು ಇಲ್ಲಿ ಬರ್ತಾರೆ. ಒಂದು ಆಕರ್ಷಣೆ ಕೇಂದ್ರ ಆಗ್ತೈತಿ. ಮತ್ತು ಒಂದು ಪ್ರವಾಸಿಗಕ್ಕೆ ಒಂದು ಒಳ್ಳೆಯ ಒಂದು ದಿವಸದ ಪ್ರವಾಸಕ್ಕೆ ಒಳ್ಳೆಯ ಸ್ಥಳವಾಗಿ ಮಾರ್ಪಡ್ತದೆ ಅಂತ ನನ್ನ ಅನಿಸಿಕೆ.